ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಡಗುಂದಿಯ ಆದರ್ಶ ಶಿಕ್ಷಕ ವೀರಣ್ಣ ಮಡಿವಾಳ ಅವರು ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ. ಯಾಕೆಂದ್ರೆ ಅವರ ಶಾಲೆಯನ್ನ ಮಾದರಿಯಾಗಿ ರೂಪಿಸ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರ ಅವರಿಗೆ ಕೊಟ್ಟಿರುವ ಭಾಗ್ಯ ಯಾವುದಪ್ಪ ಅಂದ್ರೆ ಅದು ಅಮಾನತು ಭಾಗ್ಯ. ಮಾನ್ಯ ಶಿಕ್ಷಣ ಸಚಿವರೇ, ಅಧಿಕಾರಿಗಳೇ, ನಮ್ಮ ಶಾಲೆಗೆ 2 ಕೊಠಡಿ ಕೊಡ್ರಪ್ಪ ಅಂತ ಕೇಳೋದಕ್ಕೆ ಆ ಶಿಕ್ಷಕರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಬಡವ್ರ ಮಕ್ಕಳು ಬೆಳಿಬೇಕು, ಕನ್ನಡ ಶಾಲೆ ಉಳಿಬೇಕು ಅಂತೇಳಿ ಉದ್ದುದ್ದ ಭಾಷಣವನ್ನ ಬಿಗಿತಿರಲ್ಲಪ್ಪ, ಹೆಂಗೆ ಬೆಳೆಯಕ್ಕೆ ಸಾಧ್ಯ? ಅಯ್ಯೋ, ನೀನು ಸರ್ಕಾರವನ್ನೇ ಪ್ರಶ್ನೆ ಮಾಡ್ತೀಯಾ? ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು, ಹೋರಾಟ ಮಾಡಬಾರ್ದು. ಮಾನ್ಯ ಶಿಕ್ಷಣ ಸಚಿವರೇ, ನಿಮ್ಮ ಇಲಾಖೆ ಅಷ್ಟೊಂದು ಸೂಕ್ಷ್ಮ ಆಗಿದ್ರೆ ಸ್ಪಂದನೆ ಕೊಡ್ಬೇಕಾಗಿತ್ತಲ್ಲ. ಇದು ಒಂದು ರೀತಿ ಅನಾಗರಿಕ ವರ್ತನೆ. ಮತ್ತೆ ನಾಗರಿಕ ವರ್ತನೆ ಯಾವುದು ಸ್ವಾಮಿ? ಅಲ್ಲಪ್ಪ, ವಿಧಾನಸೌಧದ ಮುಂಭಾಗದಲ್ಲಿ RCBಯ ಆಟಗಾರರಿಗೆ ಸನ್ಮಾನ ಮಾಡಿ 25 ಕೋಟಿ ಕಳೆದಿರಲ್ಲ, ನಿಮ್ಮ ಯೋಗ್ಯತೆಗೆ 2 ಕೊಠಡಿಗಳನ್ನ ಕೊಡೋದಿಕ್ಕಾಗಲ್ವಾ? ನಾಚಿಕೆ ಆಗ್ಬೇಕು ನಿಮಗೆ. ವೀರಣ್ಣ ಮಡಿವಾಳ ಅವರ ಅಮಾನತನ್ನ ಈ ಕೂಡಲೇ ವಾಪಸ್ ಪಡಿಬೇಕು. ಕೊಠಡಿ ಕೇಳಿದ್ದಕ್ಕೆ ಅಮಾನತು ಭಾಗ್ಯ. ವಿಶೇಷ ಚರ್ಚೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಈ ಶಿಕ್ಷಣ ಇಲಾಖೆಗೆ ಏನಾಗಿದೆಯೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಇಂಥದ್ದೊಂದು ಪ್ರಶ್ನೆ ಯಾಕೆ ನಮಗೆಲ್ಲ ಉದ್ಭವಿಸ್ತು ಅಂದ್ರೆ, ನೋಡಿ, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಡಗುಂದಿಯ ಆದರ್ಶ ಶಿಕ್ಷಕ ವೀರಣ್ಣ ಮಡಿವಾಳ ಅವರು ಎಲ್ಲ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ. ಯಾಕೆಂದ್ರೆ ಅವರ ಶಾಲೆಯನ್ನ ಮಾದರಿಯಾಗಿ ರೂಪಿಸ್ತಾ ಇದ್ದಾರೆ. ಕ್ರಿಯೇಟಿವ್ ಆಗಿ ಅಲ್ಲೊಂದು ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯನ್ನ ರೂಪಿಸುವಲ್ಲಿ ವೀರಣ್ಣ ಮಡಿವಾಳ ಅವರು ಸಕ್ಸಸ್ ಆಗಿದ್ದಾರೆ. ಆದರೆ ಈ ಸರ್ಕಾರ ಅವರಿಗೆ ಕೊಟ್ಟಿರುವ ಭಾಗ್ಯ ಯಾವುದಪ್ಪ ಅಂದ್ರೆ ಅದು ಅಮಾನತು ಭಾಗ್ಯ. ಯಾವ ಕಾರಣಕ್ಕೋಸ್ಕರ ಅಂತಂದ್ರೆ, ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಮಾನ್ಯ ಶಿಕ್ಷಣ ಸಚಿವರೇ, ಅಧಿಕಾರಿಗಳೇ, ನಮ್ಮ ಶಾಲೆಗೆ 2 ಕೊಠಡಿ ಕೊಡ್ರಪ್ಪ ಅಂತ ಕೇಳಿದ್ದಕ್ಕೆ ಅಯ್ಯೋ ನೀನು ಕೇಳಿದ್ದೆ ತಪ್ಪಾಯ್ತು ಕಣಪ್ಪ ಅಂತ ಹೇಳಿ ಆ ಶಿಕ್ಷಕರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅದು ಯಾವ ಥರದ ಅಸ್ತ್ರ? ಅದು ಅಮಾನತು, ಸಸ್ಪೆಂಡ್ ಮಾಡಿದ್ದಾರೆ. ಏನಾಗಿದೆ? ಬಡವ್ರ ಮಕ್ಕಳು ಬೆಳಿಬೇಕು, ಕನ್ನಡ ಶಾಲೆ ಉಳಿಬೇಕು ಅಂತೇಳಿ ಉದ್ದುದ್ದ ಭಾಷಣವನ್ನ ಬಿಗಿತಿರಲ್ಲಪ್ಪ ಸಚಿವರೇ, ಅಧಿಕಾರಿಗಳೇ, ಹೆಂಗೆ ಬೆಳೆಯಕ್ಕೆ ಸಾಧ್ಯ? ಪಾಪ ಆ ಶಿಕ್ಷಕ ತನಗಿರುವಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಒಳ್ಳೆ ಶಾಲೆಯನ್ನ ಕಟ್ಟಿ ಅಲ್ಲಿ ಗಣಕೀಕರಣವನ್ನ ಮಾಡಿ ಅಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೇಗೆ ಬರಬೇಕು, ಅವ್ರನ್ನ ಹೇಗೆ ಆಕರ್ಷಿಸೋದು, ಅವ್ರಿಗೊಂದು ರಚನಾತ್ಮಕವಾಗಿ ಶಿಕ್ಷಣವನ್ನ ಕೊಡೋದು ಹೇಗೆ ಅಂತೇಳಿ ಚಿಂತನೆ ಮಾಡಿ ಎಲ್ಲ ಕೆಲಸ ಮಾಡಿದ್ರೆ ನೀವು ಸಹಕಾರ ಕೊಡಬೇಕು. ಆದರೆ ನೀವು ಮಾಡಿದ್ದೇನೋ, ಅಯ್ಯೋ ನೀನು ಸರ್ಕಾರವನ್ನೇ ಪ್ರಶ್ನೆ ಮಾಡ್ತೀಯಾ, ನೀನು ಪ್ರತಿಭಟನೆ ಮಾಡ್ತೀಯಾ ಅಂತೇಳಿ ಅವ್ರು ಕೇಳಿದ್ದು 2 ಕೋಟಿ ಅಲ್ಲ, 2 ಲಕ್ಷ ಅಲ್ಲ, ನಮ್ಮ ಶಾಲೆಗೆ 2 ಕೊಠಡಿಯನ್ನು ಕೊಡಿ. ಯಾಕಂದ್ರೆ 146ಕ್ಕೂ ಹೆಚ್ಚು ಸ್ಟ್ರೆಂತ್ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಅವ್ರಿಗೊಂದು ಸರಿಯಾದ ಸೌಕರ್ಯವನ್ನು ಕೊಡಬೇಕು ಅಂತೇಳಿ, ಅವ್ರಿಗೊಂದು ಸರಿಯಾದ ಸೌಕರ್ಯವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೊಠಡಿ ಕೇಳಿದ್ರಪ್ಪ. ನೀವೇನು ಮಾಡಬೇಕು? ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರಿ, ನಿಮ್ಮಂಥ ಶಿಕ್ಷಕರು ನಮಗೆ ಬೇಕು, ಬೇಷ್ ಅಂತೇಳಿ ಕೊಠಡಿಯನ್ನು ಕೊಡಬೇಕು. ಆದರೆ ನೀವು ಮಾಡಿದ್ದೇನು? ನೀವು ಇತಿಮಿತಿಯಲ್ಲಿರಬೇಕು, ಸರ್ಕಾರವನ್ನ ಪ್ರಶ್ನೆ ಮಾಡಬಾರ್ದು, ಹೋರಾಟ ಮಾಡಬಾರ್ದು, ಸರ್ಕಾರಿ ನೌಕರರಿಗೆ ಈ ರೀತಿ ಅವಕಾಶ ಇಲ್ಲ ಅಂತೇಳಿ ಸಸ್ಪೆಂಡ್ ಮಾಡ್ತಿರಲ್ಲಪ್ಪ. ಮಾನ್ಯ ಶಿಕ್ಷಣ ಸಚಿವರೇ, ನಿಮ್ಮ ಇಲಾಖೆ ಅಷ್ಟೊಂದು ಸೂಕ್ಷ್ಮ ಆಗಿದ್ರೆ, ನಿಮ್ಮ ಇಲಾಖೆಗೆ ಅಷ್ಟೊಂದು ಸಂವೇದನೆ ಇದ್ರೆ, ಅದೇ ಶಿಕ್ಷಕ ವೀರಣ್ಣ ಮಡಿವಾಳ ಅವರು ನಮ್ಮ ಶಾಲೆಗೆ ಕೊಠಡಿಯನ್ನ ಕೊಡಿ ಅಂತ ಕೇಳಿದ್ದಕ್ಕೆ ನೀವು ಸರಿಯಾದ ಸ್ಪಂದನೆ ಕೊಡಬೇಕಾಗಿತ್ತು. ನೀವು ಅಷ್ಟೊಂದು ಸೂಕ್ಷ್ಮರು, ಅಷ್ಟೊಂದು ಸಂವೇದನಾಶೀಲರು ಆಗಿದ್ರೆ ಸ್ಪಂದನೆ ಕೊಡಬೇಕಾಗಿತ್ತಲ್ಲ. ನೀವು ಅದ್ಯಾವುದಕ್ಕೂ ಸ್ಪಂದಿಸಲಿಲ್ಲ. ಆ ಶಿಕ್ಷಕ ಕೊನೆಗೆ ಅನಿವಾರ್ಯವಾಗಿ ಒಂದು ಮೌನ ಪ್ರತಿಭಟನೆ, ಕಾಲ್ನಡಿಗೆ ಮಾಡಬೇಕಾಯ್ತು. ಏನು ನಿಮ್ಗಳ ವಿರುದ್ಧೇನು ಅವ್ರೇನು ವಾಚಾಮ ಗೋಚರ ಏನಾರು ಬೈದ್ರಾ? ನಿಮ್ಮನ್ನೇನು ಲೇವಡಿ ಮಾಡಿದ್ರಾ? ಕೇಳಲಿಲ್ಲ. ನನಗೆ ಕೊಠಡಿ ಕೊಡಬೇಕು, ಶಿಕ್ಷಣ ಇಲಾಖೆ ಸ್ಪಂದಿಸಬೇಕು ಅಂತೇಳಿ ಒಂದು ಮೌನ ಪ್ರತಿಭಟನೆ ಮಾಡಿದ್ರು, ಮಾತಾಡಿದ್ರು. ಅದಕ್ಕೆ ನೀವು ಮಾಡಿದ್ದೇನು? ಇದು ಒಂದು ರೀತಿ ಅನಾಗರಿಕ ವರ್ತನೆ. ಹಂಗಂದ್ರೆ ನಾಗರಿಕ ವರ್ತನೆ ಯಾವುದು ಸ್ವಾಮಿ? ಏನಾಗಿದೆ ನಿಮ್ಮ ಶಿಕ್ಷಣ ಇಲಾಖೆಗೆ? ತಲೆಗಿಲೆ ಕೆಟ್ಟಿದ್ಯಾ? ಒಬ್ಬ ಶಿಕ್ಷಕ ನಮಗೆ ಕೊಠಡಿ ಬೇಕು,
ನಮಗೆ ಸೌಕರ್ಯ ಬೇಕು, ನಮಗೆ ಅದು ಬೇಕು, ನಮಗೆ ಏನೋ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕೆ, ಸರ್ಕಾರ ಸ್ಪಂದಿಸಬೇಕು ಅಂತ ಕೇಳಿದ್ರೆ ನೀವು ಅದನ್ನು ಖುಷಿ ಪಡಬೇಕು. ಆದರೆ ನೀವು ಮಾಡಿದ್ದೇನು ಅಂದರೆ ಸಸ್ಪೆಂಡ್ ಮಾಡ್ತೀರಿ. ಹಾಗಿದ್ರೆ ನಿಮಗೆ ಸಂವೇದನೆ ಎಲ್ಲಿದೆ? ನಿಮ್ಮ ವಿರುದ್ಧ ಹೋರಾಟ ಮಾಡದೆ ಇನ್ನೇನು ಮಾಡಬೇಕಾಗಿತ್ತು? ಅಲ್ಲ, ನನಗೆ ಯಾಕೆ ತುಂಬ ನೋವಾಗೋದೇನು ಅಂದರೆ, ಅಲ್ರಪ್ಪ, ವಿಧಾನಸೌಧದ ಮುಂಭಾಗದಲ್ಲಿ ಕನ್ನಡಿಗರಿಗೆ ನಯಾ ಪೈಸೆ ಪ್ರಯೋಜನವಿಲ್ಲದ RCBಯ ಆಟಗಾರರಿಗೆ ಸನ್ಮಾನ ಮಾಡಿ 25 ಕೋಟಿ ಕಳಿತಿರಲ್ಲ, ನಿಮ್ಮ ಯೋಗ್ಯತೆಗೆ 2 ಕೊಠಡಿಗಳನ್ನ ಕೊಡೋದಿಕ್ಕಾಗಲ್ವಾ? ನಾಚಿಕೆ ಆಗ್ಬೇಕು ನಿಮಗೆ. ನೀವೇನು ಕೊಡೋದು ನಿಮ್ಮ ಸ್ವಂತ ದುಡ್ಡಲ್ಲ, ನಿಮ್ಮ ಮನೆಯ ದುಡ್ಡಲ್ಲ, ಇದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ 2 ಕೊಠಡಿಯನ್ನು ಕೊಡೋದಿಕ್ಕಾಗಲ್ಲ ಅಂತಂದ್ರೆ ಯಾಕೆ ಅಧಿಕಾರಿಗಳು ಬೇಕು? ಯಾಕೆ ಇಲಾಖೆ ಬೇಕು? ಹೋಗಿ ಮನೆಗೆ ಹೋಗಿ. ಶಿಕ್ಷಣ ಇಲಾಖೆ ಗಟ್ಟಿಗೊಳ್ಳಬೇಕು, ಶಿಕ್ಷಣ ಇಲಾಖೆನೆಲ್ಲ ಪ್ರೋತ್ಸಾಹ ಕೊಡಬೇಕು, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತೇಳಿ ಎಲ್ಲ ಕಡೆ ಹೇಳ್ತೀರಿ. ಕರ್ನಾಟಕದಲ್ಲಿರುವ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಯನ್ನ ಮಾನ್ಯ ಸಚಿವರೇ, ಅಧಿಕಾರಿಗಳೇ, ಮುಖ್ಯಮಂತ್ರಿಗಳೇ ಒಂದ್ಸಲಿ ಕಣ್ಣಾರೆ ನೋಡಿದ್ದೀರಾ? ಒಂದಷ್ಟು ಶಾಲೆಗಳಿಗೆ ಕಿಟಕಿ ಬಾಗಿಲುಗಳೇ ಇಲ್ಲ. ರಾಜ್ಯದ ಒಂದಷ್ಟು ಸರ್ಕಾರಿ ಶಾಲೆಗಳಿಗೆ ಶೌಚಾಲಯಗಳೇ ಇಲ್ಲ. ರಾಜ್ಯದ ಒಂದಷ್ಟು ಸರ್ಕಾರಿ ಶಾಲೆಗಳಿಗೆ ಮೇಲ್ಛಾವಣಿಯೇ ಇಲ್ಲ. ಹಾಗಿದ್ರೆ ಯಾವ ಭಾಗ್ಯ ಕೊಡ್ತಾ ಇದ್ದೀರಿ ನೀವು? 25 ಕೋಟಿ ದುಡ್ಡನ್ನ ಅದ್ಯಾವುದೋ IPL ಆಟಗಾರರನ್ನ ಕರೆಸಿ ಸನ್ಮಾನ ಮಾಡಿ ಇನ್ನೇನೋ ಅಧ್ವಾನ ಮಾಡ್ತಿರಲ್ಲ, ಆ ದುಡ್ಡನ್ನ ಇಂಥ ಸರ್ಕಾರಿ ಶಾಲೆಗಳಿಗೆ ಕೊಟ್ರೆ ನಮ್ಮ ಕನ್ನಡದ ಮಕ್ಕಳು ಉಳಿತಾರೆ, ಬೆಳಿತಾರೆ, ಚೆನ್ನಾಗಿ ಓದ್ತಾರೆ. ಸ್ವಾಮಿ, ನಿಮಗೆ ಯಾಕೆ ಬೇಕೇಳಿ ಇವೆಲ್ಲ? ಈ ಕೆಲಸ ಮಾಡಿ. ನಿಮಗೆ ದುಡ್ಡನ್ನ ಖರ್ಚು ಮಾಡಲೇಬೇಕು ಅನ್ನೋ ಉದ್ದೇಶ ಇದ್ರೆ ರಾಜ್ಯದ ಸರ್ಕಾರಿ ಶಾಲೆಗಳಿಗೆ ಬಳಕೆ ಮಾಡಿ. ಅದು ಒಂದು ಸಾರ್ಥಕ ಕೆಲಸ ಆಗತ್ತೆ. ಅದನ್ನ ಬಿಟ್ಟು ಆ ಆಟಗಾರರಿಗೆ, ಆ IPL ಆಟಗಾರರಿಗೆ ಸನ್ಮಾನ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ ಅಂತೇಳಿ ಅಧ್ವಾನ, ಅವಾಂತರ, ದುರಂತಗಳಿಗೆ ಕಾರಣ ಆಗಬೇಡಿ. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದ್ರೆ, ಇವತ್ತಿಗೆ 11 ದಿನ ಆಗಿದೆ ಪಾಪ ಆ ಶಿಕ್ಷಕನನ್ನ ಅಮಾನತುಗೊಳಿಸಿ. ಒಬ್ಬ ಶಿಕ್ಷಕ ತನ್ನ ಶಾಲೆಗೆ ಏನು ಬೇಕು ಅಂತೇಳಿ ಸರ್ಕಾರವನ್ನು ಕೇಳಬಾರ್ದೇನು? ಶಿಕ್ಷಕ ಸರ್ಕಾರವನ್ನು ಪ್ರಶ್ನೆನೇ ಮಾಡಬಾರ್ದಾ? ತನಗೇನು ಬೇಕು ಅನ್ನೋದನ್ನ ಇಲಾಖೆಯ ಮುಂದೆ ಅವಲತ್ತುಕೊಳ್ಬಾರ್ದಾ? ಈ ರಾಜ್ಯ ಸರ್ಕಾರಕ್ಕೇನಾದರೂ ಒಂದು ಬದ್ಧತೆ, ನೈತಿಕತೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದರೆ ಇಂತಹ ಶಿಕ್ಷಕ ವೀರಣ್ಣ ಮಡಿವಾಳ ಅವರ ಅಮಾನತನ್ನ ಈ ಕೂಡಲೇ ವಾಪಸ್ ಪಡಿಬೇಕು. ನಿಮಗೇನಾದ್ರೂ ಈ ರಾಜ್ಯದ ಸರ್ಕಾರಿ ಶಾಲಾ ಶಿಕ್ಷಕರ ಬಗ್ಗೆ ಗೌರವ ಇದ್ರೆ, ಕನ್ನಡಿಗರ ಬಗ್ಗೆ ಗೌರವ ಇದ್ರೆ, ಈ ರಾಜ್ಯದ ಮತದಾರರ ಮೇಲೆ ಗೌರವ ಇದ್ರೆ, ಈ ಕೂಡಲೇ ವೀರಣ್ಣ ಮಡಿವಾಳ ಅವರ ಅಮಾನತು ಆದೇಶವನ್ನ ವಾಪಸ್ ಪಡೆದು ಅವರು ಕೇಳಿರುವ 2 ಕೊಠಡಿಗಳನ್ನ ಕೊಡಿ. ಜೊತೆಗೆ ಈ ರಾಜ್ಯದಲ್ಲಿ ಎಷ್ಟೆಷ್ಟು ಕನ್ನಡ ಶಾಲೆಗಳು ಯಾವ್ಯಾವ ಅಧ್ವಾನದ ಸ್ಥಿತಿಯಲ್ಲಿದ್ದಾವೋ ಆ ಎಲ್ಲ ಶಾಲೆಗಳನ್ನ ವರದಿಯನ್ನು ತರಿಸಿಕೊಂಡು ಆ ಶಾಲೆಗಳನ್ನ ಅಭಿವೃದ್ಧಿಗೊಳಿಸುವ ಕೆಲಸವನ್ನ ಮಾಡಿ ಸ್ವಾಮಿ. ಯಾಕೆ ನೀವು ಕನ್ನಡ ಶಾಲೆಗಳಲ್ಲಿ ಒಳ್ಳೆಯ ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ರೆ ಎಲ್ಲ ಕಡೆ ಕಿಟಕಿ ಬಾಗಿಲುಗಳು, ಮೇಲ್ಛಾವಣಿಗಳು, ಗುಣಮಟ್ಟದ ವ್ಯವಸ್ಥೆ, ಶೌಚಾಲಯ, ಅತ್ಯಾಧುನಿಕ ಸೌಲಭ್ಯ ಇದ್ರೆ ಯಾಕೆ ಜನ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ತಾರೆ? ನಿಮ್ಮ ಅಧ್ವಾನಕ್ಕೆ ಪೋಷಕರು ಕಂಗಾಲಾಗಿ ಅನಿವಾರ್ಯವಾಗಿ ಅತಿ ಹೆಚ್ಚಿನ ಫೀಸನ್ನ, ಡೊನೇಷನ್ ಅನ್ನು ಕೊಟ್ಟು ಅಲ್ಲಿ ಪಾಪ ದುಡ್ಡು ಕೊಟ್ಟು ಅಧ್ವಾನ ಆಗ್ತಾ ಇದ್ದಾರೆ. ಇನ್ನಾದರೂ ನಿಮಗೆ ರಾಜ್ಯದ ಮಕ್ಕಳ ಬಗ್ಗೆ, ಕನ್ನಡಿಗರ ಬಗ್ಗೆ, ಅದು ಕನ್ನಡದ ಮಕ್ಕಳ ಬಗ್ಗೆ ಕಳಕಳಿ ಇದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಜಕ್ಕೂ ನೀವು ಕನ್ನಡ ಕಾವಲು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿದ್ರಿ, ಕನ್ನಡಿಗರ ಮಕ್ಕಳ ಬಗ್ಗೆ ನಿಮಗೆ ಕಳಕಳಿ ಇದ್ರೆ ಮೊದಲು ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಿ. ಅದ್ಯಾವುದೋ ಕೆಲಸಕ್ಕೆ ಬಾರದ ಸಾಹಿತ್ಯ ಸಮ್ಮೇಳನಗಳಿಗೆ, ಅಂದರೆ ಅರ್ಥಪೂರ್ಣ ಸಾಹಿತ್ಯ ಸಮ್ಮೇಳನ ಮಾಡಿದ್ರೆ ಅದಕ್ಕೆ ನಮ್ಮ ಬೆಂಬಲ ಇದೆ. ಅವ್ರು ಯಾರೋ ಕೇಳ್ತಾರೆ ನಮಗೆ ಸಮ್ಮೇಳನ ಮಾಡೋದಕ್ಕೆ 45 ಕೋಟಿ ಕೊಡಿ, 35 ಕೋಟಿ ಕೊಡಿ ಅಂತೇಳಿ ಕೊಟ್ಟು ಅದೇನೋ ಭ್ರಷ್ಟಾಚಾರದ ಲೂಟಿ ಮಾಡೋರಿಗೆ ಅವಕಾಶ ಮಾಡದೆ ಅಷ್ಟಷ್ಟು ಕೋಟಿ ದುಡ್ಡು ಕೊಡೋ ಬದಲು
ನಿಮ್ಮ ಬಜೆಟ್ನಲ್ಲಿ ಸರ್ಕಾರಿ ಶಾಲೆಗಳಿಗೆ ದುಡ್ಡನ್ನು ಹಂಚಿ, ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸಿ. ನೀವು ಬಾ ಮರಳಿ ಶಾಲೆಗೆ ಅಂತೇಳಿ ನೀವು ಸ್ಲೋಗನ್ ಕೊಡೋದು ಬೇಕಾಗಿಲ್ಲ. ಮಕ್ಕಳೇ ಬಂದು ಕ್ಯೂ ನಿಂತ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದುತ್ತಾರೆ. ಆದರೆ ನಿಮಗೆ ಬೇಕಾಗಿಲ್ಲ. ಕಿಟಕಿ ಇಲ್ಲ, ಬಾಗಿಲು ಇಲ್ಲ, ಶೌಚಾಲಯ ಇಲ್ಲ, ಅತ್ಯಾಧುನಿಕ ಸೌಲಭ್ಯ ಇಲ್ಲ. ಹೀಗಿದ್ರೆ ಯಾವ ಕನ್ನಡ ಶಾಲೆ ಉಳಿಯುತ್ತೆ? ಯಾವ ಕನ್ನಡದ ಮಕ್ಕಳು ಬೆಳೀತಾರೆ? ನಿಜವಾದ ಕನ್ನಡದ ಕೆಲಸ ಏನು ಅಂದರೆ ಕನ್ನಡ ಶಾಲೆಗಳನ್ನು ಕಾಯಕಲ್ಪ ಮಾಡುವಂಥದ್ದು. ಅಂಥದ್ದೊಂದು ಬದ್ಧತೆಯನ್ನು ಮಾನ್ಯ ನೀವು ಮಾನ್ಯರೇ ಆಗಬೇಕಾದ್ರೆ, ಶಿಕ್ಷಣ ಸಚಿವರೇ ನಿಮಗೊಂದು ಮಾನ್ಯತೆ ಬರಬೇಕಾದ್ರೆ ನೀವು ಈ ಕನ್ನಡದ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಿ, ಕನ್ನಡದ ಪರವಾಗಿ, ಕನ್ನಡಿಗರ ಮಕ್ಕಳ ಪರವಾಗಿ, ಕನ್ನಡ ಶಾಲೆಯ ಪರವಾಗಿ ಕೆಲಸ ಮಾಡುವಂಥ ವೀರಣ್ಣ ಮಡಿವಾಳರ ಅನ್ನೋ ಈ ಶಿಕ್ಷಕರನ್ನು ಗೌರವಿಸುವ, ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುವ, ಅವರ ಭಾವನೆಗಳಿಗೆ ಪುರಸ್ಕರಿಸುವ ಕೆಲಸವನ್ನು ಮಾಡಿ, ಮೊದಲು ಅವರಿಗೆ ಏನಾಗಿದೆಯಲ್ಲ ಅಮಾನತು ಆದೇಶವನ್ನು ವಾಪಸ್ ಪಡೀರಿ, ಕನ್ನಡ ಶಾಲೆಗಳನ್ನು ಉಳಿಸೋ ಕೆಲಸವನ್ನು ಮಾಡಿ. ಇದು ನಿಜವಾದ ಕನ್ನಡ ಕಟ್ಟುವ ಕೆಲಸ, ಇದು ನಿಜವಾದ ಕನ್ನಡಿಗರನ್ನು ಬೆಳೆಸೋ ಕೆಲಸ. ಆ ನಿಟ್ಟಿನಲ್ಲಿ ಯಾವ್ಯಾವುದೋ ಕೆಲಸಗಳಿಗೆ ಕೋಟಿ ಅಧ್ವಾನ ಮಾಡ್ತಿರಲ್ಲ, ಕನ್ನಡ ಶಾಲೆಗಳಿಗೆ ಕಾಯಕಲ್ಪ ಕೊಡೋ ಕೆಲಸವನ್ನು ಮಾಡಲಿ ಅನ್ನೋದೇ ಜನಶ್ರೀ ನ್ಯೂಸ್ನ ಕಳಕಳಿ. ನಮಸ್ಕಾರ.